ನಮಸ್ಕಾರ ವೀಕ್ಷಕರೇ. ಸೋತು ಗೆದ್ದವಳು ಅಧ್ಯಾಯ 5. ಯಾರೆಲ್ಲ ಹಿಂದಿನ ಸಂಚಿಕೆಯನ್ನು ಕೇಳಿಲ್ಲವೋ ದಯವಿಟ್ಟು ಕೇಳಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕಥೆಯನ್ನು ಮುಂದುವರೆಸೋಣ. ಹೊಟ್ಟೆ ತುಂಬಿದ ಕಾವೇರಿಗೆ ಕಾರಿನ ಮೆತ್ತಗೆ ತಲೆ ಆನಿಸಿದಳು. ಗಾಳಿ ಹಿತವಾಗಿ ಬೀಸುತ್ತಿತ್ತು. ಕಾವೇರಿ ನಿದ್ದೆಯ ಲೋಕಕ್ಕೆ ತೇಲಿ ಹೋದಳು. ಕಾವೇರಿ ನಿದ್ದೆಯ ಪ್ರಪಂಚದಲ್ಲಿ ಮುಳುಗಿದ್ದದ್ದನ್ನು ಸತೀಶ ತನ್ನ ಮುಂದಿನ ಕನ್ನಡಿಯಿಂದ ನೋಡಿದ. ಕಾವೇರಿಯ ಮನಸ್ಸು ಹಗುರಾಗಿರಬಹುದು. ಭಯಂಕರ ಸ್ವಪ್ನವೊಂದರಿಂದ ಬಿಡುಗಡೆ ಹೊಂದಿರುವ ಕಾವೇರಿ ನಳಿನಿಯಿಂದ ಚೇತರಿಸಿಕೊಳ್ಳಬಹುದು. ಆದರೆ ಸತೀಶ, ಅವನ ಮನಸ್ಸಿನ ಭಾವನೆಗಳು, ಅವಳನ್ನು ಅಳೆಯುವವರು ಯಾರು? ಇದುವರೆಗೂ ಅವನ ಹೃದಯ ಮನಸ್ಸು ಕಾವೇರಿಯ ಭಾಗಕ್ಕೆ ತೆರೆದ ಪುಸ್ತಕವಾಗಿತ್ತು. ಸತೀಶನ ಒಂದು ಹುಬ್ಬು ಸನ್ನೆಯಿಂದ, ಅವನ ಚಂದುಟಿಯ ವಕ್ರತೆಯಿಂದ, ಹಣೆಯ ಮೇಲಿನ ನರವೊಂದು ಉಬ್ಬುವಿಕೆಯಿಂದ ಕಾವೇರಿ ಅವನ ಮನಸ್ಸಿನಲ್ಲಿ ನೀಂದೆ ಎಂಬುದನ್ನು ಸ್ಪಷ್ಟವಾಗಿ ಊಹಿಸಿಬಿಡುತ್ತಿದ್ದಳು. ಸತೀಶನಿಗೆ ತನ್ನ ಮನಸ್ಸಿನ ಆಸೆ, ನಿರಾಶೆ, ವ್ಯಥೆ, ಭಾವೋದ್ವೇಗಗಳನ್ನು ಶಬ್ದಗಳ ಮೂಲಕ ಹೊರಗಡೆದರ ಅವಶ್ಯಕತೆಯೇ ಇರಲಿಲ್ಲ. ನಾಳಿನಿಂದ ಕಾವೇರಿ ತನ್ನ ಜೀವನದ ಜೊತೆಗಾತಿಯಾಗಲು ಸಾಧ್ಯವೇ? ತನ್ನ ಕಷ್ಟ ಸುಖದಲ್ಲಿ ಭಾಗವಹಿಸುವಳೆ? ತನ್ನ ಮನಸ್ಸಿನ ವಿಫಲ ಅರಿತವಳೆ? ಸಂಸಾರ ಪಥಕ್ಕೆ ಜೋಡಿ ಎತ್ತುಗಳಿಂದ ಕಾವೇರಿ ಸತೀಶ ಇದುವರೆಗೂ ಸಮನಾಗಿ ಭಾರ ಜವಾಬ್ದಾರಿಗಳನ್ನು ಹೊತ್ತುಕೊಂಡು ಬಾಳಿನ ಪಥದಲ್ಲಿ ಸಾಗಿದ್ದರು. ಇನ್ನು ಮೇಲೆ ಕಾವೇರಿ ಕಾಲೊಂದನ್ನು ಮುರಿದುಕೊಂಡ ಕುಂಟಿಯಂತೆ ಆಗುವುದಿಲ್ಲವೇ? ನಾಳೆಯಿಂದ ಕಾವೇರಿ 4 ಜನರಂತೆ ಜೀವನ ನಡೆಸಲು ಸಾಧ್ಯವೇ? ಸಂಸಾರದ ಜವಾಬ್ದಾರಿ ಹೊರುವುದರಲ್ಲಿ ತನ್ನ ಪಾತ್ರ ಈಗ ದೊಡ್ಡದಾಗಿರಬಹುದಲ್ಲವೇ? ನಾನಾ ವಿಧದ ಯೋಚನೆಗಳು ಸತೀಶನ ಮನಸ್ಸನ್ನು ಮುತ್ತಿ ಚುಚ್ಚಿ ಗಾಯಗೊಳಿಸಿದ್ದವು. ಸತೀಶ ತನ್ನ ಮುಂದಿದ್ದ ಕನ್ನಡಿಯ ಮೂಲಕವೇ ಕಾವೇರಿಯನ್ನು ನೋಡುತ್ತಿದ್ದ. ಕಾವೇರಿಯ ಎಳೆ ಮಗುವಿನಷ್ಟೇ ಹಗುರವಾದ ಮನಸ್ಸಿನಿಂದ ನಿದ್ದೆ ಹೋಗಿದ್ದಳು. ಕಾವೇರಿಯನ್ನು ನೋಡುತ್ತಾ ನೋಡುತ್ತಾ ಸತೀಶನ ಹೃದಯದಲ್ಲಿ ಕರುಣೆ ಉಕ್ಕಿ ಹರಿಯುತ್ತಿತ್ತು. ಕರುಣೆ ಅಥವಾ ಮಮಕಾರ. ಕಾವೇರಿಯ ಅತ್ಯಂತ ದ್ವೇಷಿಸುತ್ತಿದ್ದ ರಸವದು ಕರುಣಾರಸ. ಹಾಗೆಂದರೆ ಕಾವೇರಿ ಹೃದಯದಲ್ಲಿ ಕರುಣೆಗೇಡಿ ಇರಲಿಲ್ಲವೆಂದು ಅರ್ಥವಲ್ಲ. ದೀನರು, ದಾರಿದ್ರರು, ದುಃಖಿಗಳನ್ನು ಕಂಡರೆ ಅವಳು ಮರುಗುತ್ತಿದ್ದುಂಟು. ಉಕ್ಕಿ ಬಂದ ಕರುಣೆಯಿಂದ ತನ್ನ ಯೋಗ್ಯತೆಗೆ ತಕ್ಕಂತೆ ದೀನರಿಗೆ ಏನಾದರೂ ಕೊಟ್ಟಿರುವುದುಂಟು. ತನಗಿಂತಲೂ ಕೆಳಮಟ್ಟದವರನ್ನು ಕಂಡಾಗಲೆಲ್ಲ ಕಾವೇರಿ ಅನನ್ಯವಾಗಿ ಭಕ್ತಿಯಿಂದ, ಭಾವದಿಂದ ದೇವರಿಗೆ ತನ್ನನ್ನು ಸುಖಿಯಾಗಿಟ್ಟಿರುವುದಕ್ಕಾಗಿ ಕೃತಜ್ಞತೆಯನ್ನರ್ಪಿಸುತ್ತಿದ್ದಳು. ಆದರೆ ತಾನೇ ಇತರರ ಕರುಣೆಯ ವಸ್ತುವಾಗಲು ಅವಳ ಸ್ವಾಭಿಮಾನ, ಹೆಮ್ಮೆಯಿಂದ ತುಂಬಿದ ಮನಸ್ಸು ಎಂದೂ ಒಪ್ಪಿಕೊಂಡಿರಲಿಲ್ಲ. ಒಮ್ಮೆ ಯಾವುದೋ ಸಂದರ್ಭದಲ್ಲಿ ಸತೀಶನ ಯಾರ ವಿಷಯವೂ ಮಾತನಾಡುತ್ತಿದ್ದ. ಪಾಪ, ಅವರು ಬಹಳ ಕಷ್ಟಪಡುತ್ತಿದ್ದಾರೆ, ಎಲ್ಲ ಸ್ವಯಂಕೃತ ಅಪರಾಧ, ಮನಸ್ಸು ಮಾಡಿದ್ದರೆ ಸರಿ ಹೋಗುತ್ತದೆ ಎಂದು ಅನುಕಂಪದಿಂದ ಮಾತನಾಡಿದಾಗ ಕಾವೇರಿ, ಹೀಗೆ ನನಗೆ ಇನ್ನೊಬ್ಬರಿಂದ ಪಾಪ ಕಾವೇರಿ ಎನ್ನಿಸಿಕೊಳ್ಳುವ ಬದಲು ಸಾಯುವುದೇ ಹಿತವೆನಿಸುತ್ತದೆ. ಇನ್ನೊಬ್ಬರು ನನಗೆ ಮರುಕ ತೋರಿಸಿದರೆ ನನಗೆ ಅದು ವಿಷವಾಗುತ್ತದೆ ಎಂದಿದ್ದಳು. ಕಾವೇರಿ ಸ್ವಾಭಿಮಾನಿ ಹಾಗೂ ಸೂಕ್ಷ್ಮಮತಿ. ಯಾವ ಕಾವೇರಿ ಪರರ ಸಹಾನುಭೂತಿಯನ್ನು ತಿರಸ್ಕರಿಸುತ್ತಿದ್ದಳು, ಅದೇ ಸಹಾನುಭೂತಿ ಸತೀಶನ ಹೃದಯದಲ್ಲಿ ಕುಕ್ಕಿ ಹರಿಯುತ್ತಿತ್ತು. ಅವನ ಹೃದಯದ ಕಡಲಿನಿಂದ ಉಕ್ಕಿ ಹರಿದಿದ್ದು ಕರುಣೆ, ಮಮಕಾರದ ತೆರೆಗಳು. ಹಿಂದೆ ಹೆಂಡತಿಯ ರೂಪದ ಬಗೆಗೆ, ವಿದ್ಯೆ, ಮಾತುಗಾರಿಕೆ, ಜಾಣತನ, ಒಪ್ಪ ಓರಣ ಪ್ರತಿಯೊಂದರ ಬಗೆಗೂ ಸತೀಶನಿಗೆ ಅಸಾಧ್ಯ ಹೆಮ್ಮೆ ಇತ್ತು. ತನ್ನ ಹೆಂಡತಿಯೊಡನೆ ಎಲ್ಲರೊಡನೆ ತಿರುಗಾಡುವುದರಲ್ಲಿ, ಅವಳನ್ನು ಇತರರಿಗೆ ಪರಿಚಯ ಮಾಡಿಸಿಕೊಡುವುದರಲ್ಲಿ ಅವನಿಗೆ ಎಲ್ಲಿಲ್ಲದ ಶ್ರದ್ಧೆ, ಆಸಕ್ತಿ. ಸುಂದರವಾದ ವಸ್ತುವೊಂದನ್ನು ಪ್ರದರ್ಶಿಸಿ ಹಿಗ್ಗುವಂತೆ ಸತೀಶ ಕಾವೇರಿಯನ್ನು ಇತರರ ಎದುರಿಗೆ ಮೆರೆದಾಡಿಸಿ ಹಿಗ್ಗುತ್ತಿದ್ದ. ಅವನ ಹಿಗ್ಗುವಿಕೆಯಲ್ಲಿ ಕಾವೇರಿಯೂ ಸಮಪಾಲು ಪಡುತ್ತಿದ್ದಳು. ಸತೀಶನಿಗೆ ಹಿಂದೆ ಯಾವಾಗಲೂ ಕಾವೇರಿಯಲ್ಲಿ ಕರುಣೆ ಇರಲಿಲ್ಲ. ಅವಳ ರೂಪಿನಲ್ಲಿ ಹೆಮ್ಮೆ ಇತ್ತು. ಅವಳ ತಿಳುವಳಿಕೆ, ಯೋಗ್ಯತೆಯಲ್ಲಿ ಅವನಿಗೆ ನಂಬಿಕೆ ಇತ್ತು. ತಾನು ಹೊರಗೆ ದುಡಿದು ಸಂಪಾದಿಸಿ ತಂದದ್ದನ್ನು ಕಾವೇರಿಯ ಕೈಗೆ ಹಾಕಿ ಎಲ್ಲವನ್ನೂ ಅವಳಿಗೊಪ್ಪಿಸಿ ನಿಶ್ಚಿಂತೆಯಿಂದ ಇರುತ್ತಿದ್ದ. ತನಗೊಂದು ಬಟ್ಟೆ ಹೊಲಿಸಿಕೊಳ್ಳುವುದರಿಂದ ಹಿಡಿದು ಚಂದ್ರಹಾಸವನ್ನು ನಿರ್ಮಿಸಿ ಬ್ಯಾಂಕಿನ ವ್ಯವಹಾರದವರೆಗೂ ಕಾವೇರಿಯ ಕೈವಾಡವಿತ್ತು. ಸತೀಶ ಸಂಪೂರ್ಣ ಪರಾವಲಂಬಿಯಾಗಿದ್ದ. ಯಾರು ಅವನನ್ನು ಏನೂ ಕೇಳಲು ಹೋದರೂ ಅವನು ಕಾವೇರಿಯ ಬಳಿ ಕೇಳಿ ಎಂದು ಹೇಳಿ ನಿರಾತಂಕನಾಗುತ್ತಿದ್ದ. ಹೆಂಡತಿಯನ್ನು ಅವನು ಅಷ್ಟೊಂದು ಅವಲಂಬಿಸಿದ್ದಾಗ ಇದ್ದಕ್ಕಿದ್ದಂತೆ ಕಾವೇರಿ ಆಸ್ಪತ್ರೆಗೆ ಸೇರಬೇಕಾಗಿ ಬಂದಾಗ ಸತೀಶನಿಗೆ ಹೇಗಾಗಿರಬೇಡ? 1000 ರೂಪಾಯಿ ಸಂಪಾದನೆ ಮಾಡುವ ಗಂಡನನ್ನು ತಟಕ್ಕನೆ ಕಳೆದುಕೊಂಡ ಹೆಂಡತಿಯ ಹಾಗೆ ಸತೀಶ ದಿಗ್ಮೂಢನಾಗಿದ್ದ. ಕಾವೇರಿ ಅವನಿಗೆ ಕೇವಲ ಹೆಂಡತಿ ಮಾತ್ರವಾಗಿರಲಿಲ್ಲ, ಅವಳು ಅವನಿಗೆ ಗೆಳತಿ, ಪ್ರೇಯಸಿ ಆಗಿದ್ದಳು. ಕೈ ಹಿಡಿದ ಹೆಂಡತಿ ಗಂಡನಿಗೆ ಎಂದಿಗಾದರೂ ಪ್ರೇಮಿಯಾಗಲು ಸಾಧ್ಯವೇ? ನಿಸರ್ಗ ನಿಯಮವನ್ನು ಮೀರಿ ಕಾವೇರಿ ಸತೀಶನ ನಲ್ಲೆಯಾದದ್ದು ಇತರರ ಕುಚೋದ್ಯವಾಗಿ ಕಾಣುತ್ತಿತ್ತು. ಕಾವೇರಿ ಸಾನ್ನಿಧ್ಯ ಅವನಿಗೆ ಎಂದೂ ಬೇಸರವಾಗಿರಲಿಲ್ಲ. ಕಾವೇರಿಯ ರೂಪ ನೋಡಿದಷ್ಟು ಅವನಲ್ಲಿ ತೃಪ್ತಿ, ದರುಳವನ್ನು ಉರಿಸುತ್ತಿತ್ತು.
ಅವಳ ಚಂದುಟಿಗಳಲ್ಲಿ ಬರುತ್ತಿದ್ದ ಮಾತಿನ ಧಾರೆ ಅವನ ಪಾಲಿಗೆ ಮಹಾಕಾವ್ಯವಾಗಿತ್ತು. ಕಾವೇರಿ ಕಾವೇರಿ ಎಂದು ಯಾವಾಗಲೂ ಹೆಂಡತಿಯ ಸೆರಗನ್ನು ಹಿಡಿದುಕೊಂಡು ಓಡಾಡುವ ಮಗನನ್ನು ನೋಡಿ ಸುಂದರಮ್ಮನವರಿಗೆ ಮೊದಮೊದಲು ಜಿಗುಪ್ಸೆಯಾಗುತ್ತಿತ್ತು. ಆದರೆ ಕ್ರಮೇಣ ಅದೇ ಕಾವೇರಿಯ ಮಾತಿನ ಮೋಡಿಗೆ, ವ್ಯವಹಾರ ಬುದ್ಧಿಗೆ, ಸ್ನೇಹಮಯ ಹೃದಯಕ್ಕೆ ಸುಂದರಮ್ಮನವರು ಮನಸೋತು ಮಗನಂತೆಯೇ ಕಾವೇರಿಯ ಜಪವನ್ನು ಜಪಿಸುತ್ತಿದ್ದರು. ಅರವಿಂದ ಕಾವೇರಿಯ ಮಗ. ಆದುದರಿಂದ ಸಹಜವಾಗಿ ವಯೋಗುಣಕ್ಕನುಸಾರವಾಗಿ ಅರವಿಂದ ಯಾವಾಗಲೂ ತಾಯಿಯ ಸಾನ್ನಿಧ್ಯ ಸಹವಾಸವನ್ನು ಬಯಸುತ್ತಿದ್ದ. ಕಾವೇರಿ ಮನೆ ಬಿಟ್ಟಾಗ ಅಶೋಕ 6 ತಿಂಗಳ ಮಗು. ಆದುದರಿಂದ ಅವನಿಗೆ ತಾಯಿಯ ಪರಿಚಯವಿರಲಿಲ್ಲ. ಹಸುವಾದಾಗ ಯಾರು ಹಾಲು ಕುಡಿಸಿದರೂ ಸರಿ, ನಿದ್ದೆ ಬಂದಾಗ ಯಾರು ಜೋಗುಳ ಹಾಡಿದರೂ ಸರಿಯೇ, ಅಲ್ಲಿಗೆ ಅವನು ತೃಪ್ತಿಪಟ್ಟುಕೊಳ್ಳುತ್ತಿದ್ದ. ಕಾವೇರಿ ಆಸ್ಪತ್ರೆಗೆ ಸೇರಿದ ತರುಣದಲ್ಲಿ ಚಂದ್ರಹಾಸದ ಶಾಂತ ವಾತಾವರಣ ಅಲ್ಲೋಲಕಲ್ಲೋಲವಾಗಿತ್ತು. ಮನೆಯವರೆಲ್ಲರ ಮನಸ್ಸು ಸಂಜೆಯ ತಾವರೆಯಂತೆ ಮುದುಡಿಕೊಂಡಿದ್ದವು. ಪ್ರತಿಯೊಂದು ಕೆಲಸದಲ್ಲಿಯೂ ಅಸ್ತವ್ಯಸ್ತ ಎದ್ದು ಕಾಣುತ್ತಿತ್ತು. ಸುಂದರಮ್ಮನವರು ಎಷ್ಟೇ ಆಗಲಿ ವಯಸ್ಸಾದವರು, ಕಾವೇರಿಯಂತೆ ಮಿಂಚಿನ ವೇಗದಿಂದ ಪಾದರಸದಂತೆ ಓಡಾಡಿ ಯಾವುದನ್ನೂ ನಿರ್ವಹಿಸಲಾರರು. ಕಾವೇರಿ ಸೊಸೆಯಾಗಿ ಬಂದ ಮೇಲೆ ಅತ್ತೆ ಪೂಜೆ ಜಪತಪ ಹೊರತು ಬೇರೆ ಯಾವುದಕ್ಕೂ ಪ್ರವೇಶ ಮಾಡುತ್ತಿರಲಿಲ್ಲ. ಸಂಜೆ 1 ಗಳಿಗೆ ಬೇಸರವಾದರೆ ಅಶೋಕನನ್ನು ಆಡಿಸುತ್ತಾ ಚಂದ್ರಹಾಸದ ಮುಂದಿದ್ದ ಮುಖ್ಯ ಮಂಟಪದಲ್ಲಿ ಕುಳಿತುಕೊಳ್ಳುತ್ತಿದ್ದರು. ಉಗ್ರಾಣದಲ್ಲಿ ಏನಿದೆ ಏನಿಲ್ಲ ಎನ್ನುವುದು ಅವರಿಗೆ ತಿಳಿಯದು. ಮನೆಗೆ ಏನು ಬೇಕು ಏನು ಬೇಡ ಎನ್ನುವುದು ಸತೀಶನಿಗೆ ತಿಳಿಯದು. ಯಾವುದೂ ತಿಳಿಯದ ತಾಯಿ ಮಗ ಇಬ್ಬರು ದಾರಿ ತಪ್ಪಿದ ಎಳೆ ಮಕ್ಕಳಂತೆ ಕಂಗೆಟ್ಟರು. ಸಂಸಾರಕ್ಕೆ ಆಧಾರ ಸ್ತಂಭದಂತಿದ್ದ ಕಾವೇರಿ ಇದ್ದಕ್ಕಿದ್ದಂತೆ ಕಳಚಿಕೊಂಡಾಗ ಎಲ್ಲರಿಗೂ ಬೆನ್ನೆಲುಬು ಮುರಿದಂತಾಯಿತು. ಬಿರುಗಾಳಿ ಬೀಸಿದಾಗ ಎಲ್ಲರಿಗಿಂತಲೂ ಹೆಚ್ಚು ಘಾಸಿಗೊಂಡವನು ಸತೀಶ. ಹೆಂಡತಿಯ ಕಾಯಿಲೆಯಿಂದಾಗಿ ಸತೀಶನ ದೇಹ ಮನಸ್ಸುಗಳಿಗೆ ತುಕ್ಕು ಹಿಡಿದಂತಾಯಿತು. ಹೆಂಡತಿಯೇ ಅವನಿಗೆ ಸರ್ವಸ್ವವಾಗಿದ್ದಳು. ಆಫೀಸಿಗೆ ಪುಣ್ಯಾತ್ಮ ಹೋಗಿ ಬರುತ್ತಿದ್ದನು, ದೇವರೇ ಬಲ್ಲ. ಆಮೇಲೆ 1 ಗಳಿಗೆಯೂ ಕಾವೇರಿಯನ್ನು ಬಿಟ್ಟಿರುತ್ತಿರಲಿಲ್ಲ. ಅಂತ್ಯ ಕಾಣದ ಮಧುಚಂದ್ರದ ಪ್ರಯಾಣಿಗಳು ಅವರು. ಈಗ ಸತೀಶ ಒಂಟಿ ಪಕ್ಷಿಯಾಗಿದ್ದ. ಅವನಿಗೆ ಜಗತ್ತು ಶೂನ್ಯವಾಗಿರುವಂತೆ ತೋರಿತ್ತು. ಕಾವೇರಿ ಒಂದು ರೀತಿಯ ಮಾನಸಿಕ ವ್ಯಥೆಯಿಂದ ಬಳಲುತ್ತಿದ್ದರೆ ಸತೀಶ ಮತ್ತೊಂದು ರೀತಿಯ ಮಾನಸಿಕ ವ್ಯಥೆಯಿಂದ ಕೊರಗಿ ಕಂಗಾಲಾಗಿದ್ದ. ಸಾಲದ್ದಕ್ಕೆ ಅರವಿಂದ ಅಮ್ಮನನ್ನು ನೆನೆದು ರಚ್ಚೆ ಹಿಡಿದಾಗಲಂತೂ ಅವನನ್ನು ಸಮಾಧಾನ ಪಡಿಸುವುದಕ್ಕಂತೂ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಅಮ್ಮ ಹೀಗೇ ಆದರೆ ನನ್ನ ಹುಚ್ಚು ಹಿಡಿದುಬಿಡುತ್ತದೆ ಎಂದು ಆಗಾಗ ತಾಯಿಯ ಮುಂದೆ ನೋವಿನ ಮಾತುಗಳನ್ನಾಡುತ್ತಿದ್ದ. ಒಬ್ಬನೇ ಮುದ್ದಿನ ಮಗ. ಹಾಗೆ ಮಾತನಾಡಿದರೆ ಯಾವ ತಾಯಿಯ ಕಣ್ಣಲ್ಲಿ ನೀರು ಬರುವುದಿಲ್ಲ ನೀವೇ ಹೇಳಿ. ಹಾಗಾದರೆ ಮುಂದೇನಾಗುತ್ತದೆ? ಕಾವೇರಿ ಮನೆಗೆ ಬಂದ ಮೇಲೆ ಎಲ್ಲರಿಗೂ ಹೊಂದಿಕೊಳ್ಳುತ್ತಾಳಾ, ಅಥವಾ ಮತ್ತೆ ಅವಳ ಮಾನಸಿಕ ಸ್ಥಿತಿ ಹದಗೆಡುತ್ತದೆಯಾ ಎಂದು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಅಲ್ಲಿಯವರೆಗೂ ಕಾಯ್ತಾ ಇರಿ. ಮತ್ತೆ ಮತ್ತೊಂದು ಸಂಚಿಕೆಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.